ಅದಕ್ರವ ಇಂತಂದು ಗುಡ್ಡೆ ಹಾಕಿದಿರಿ ಪಾತ ತೊಳಕ್ಕೆ ಇನ್ಯಾಕೆ ಗುಡ್ಡೆ ಹಾಕಿದಾವು ಅಲ್ಲ ಕಣ್ರವ ನೀವ್ ಯಾಕೆ ತೊಳ್ದಿರಿ ಓ ಸರಿ ಬಿಡಿ ನೀವೇ ಚೆನ್ನಾಗಿ ಮಾತಾಡ್ತಿದ್ರಿ ಪಾತ್ರೆ ಮಿಷಿನ್ ತಂದ್ಮೇಲೆ ಪಾತ್ರೆ ನೀವೇ ತೊಳ್ದಿರಾ ನಿನ್ಗೆ ಬುದ್ಧಿ ಇದ್ದದ ನಿನ್ಗೆ ಮಿಷಿನ್ ತಂದಿರೋದು ಬಟ್ಟೆ ಒಗೆಯಕ್ಕೆ ಪಾತ್ರೆ ಬೆಳಗಲ್ಲ ಅಮ್ಮ ಹೇಳೋದು ಸರಿಯೇ ಅದಕ್ಕೆ ಬಟ್ಟೆ ಒಗೆಯೋದು ಇಂಡಿ ಎಲ್ಲಾನು ಮಾಡ್ಕೊಡ್ತದೆ ಪಾತ್ರೆ ಬೆಳಗಲ್ಲ ಅಂದದ ಗೌರಿ ನಿನ್ನ ಬುದ್ಧಿವಂತ ಅಂತಿದೆ ಕಣವ ನಾನು ಬುದ್ಧಿವಂತೆ ಎಲ್ಲ ತಿಳ್ಕೊಂಡವಳೆ ಅಂತ ನಾನು ಅನ್ಕೊಂಡಿದ್ದೆ ಇಷ್ಟು ದಡ್ಡಿ ಅಂತ ನಾನು ಅನ್ಕೊಂಡಿದ್ದೀನಿ ಅಲ್ಲ ಬಟ್ಟೆ ಒಗೆಯಕಂತ ಮಿಷಿನ್ ತಕ ಬಂದ್ರೆ ಪಾತ್ರೆ ಬೆಳಿಕಬೇಕು ತಾನೇ ಇಲ್ದಿರಂಗೆ ಮಾತಾಡಬೇಡ ಯಾಕಮ್ಮ ಪ್ರಪಂಚದಲ್ಲಿ ವಾಷಿಂಗ್ ಮಿಷಿನ್ ಎಲ್ಲ ಪಾತ್ರೆ ಬೆಳಗಾರ ಎಲ್ಲರೂ ಕೇಳಿದೀಯಾ ಉಡ್ಸ್ಬಿಟ್ಟೆ ಕಣಮ್ಮ ಇಲ್ದಿರೋದ್ನ ಉಡ್ಸ್ಬಿಟ್ಟೆ ಸುಮ್ ಕೂತ್ಕೋ ಯಾಕ ಒಂದು ಐಡಿಯಾ ಏನವ ಒಂದು ಐಡಿಯಾ 10 ವರ್ಷ ಗ್ಯಾರಂಟಿ ಕೊಟ್ಟವ್ರೆ ನೋಡದ ಬೆಳಗ್ಗೆ ನೋಡದ ಚೆನ್ನಾಗಿ ಬೆಳಗ್ರೆ ಬೆಳಗ್ಲಿ ಇಲ್ಲಾಂದ್ರೆ ಕೆಟ್ಟಂದ್ರೆ ರಿಪೇರಿ ಮಾಡಿಸ್ಕೊಳಕೈತದೆ ಸಬಾಸ್ ನನ್ನ ಸೊಸೆಗೆ ನೋಡು ಸಬಾಸ್ ಹೇಳಿದ್ರು ಹೇಳ್ಬೋದು ನನ್ನ ಸೊಸೆಗೆ ನೋಡು ಯಾಕವ ಗೌರಿ ಬತ್ ದಡ್ಡಿ ಆಯ್ತಾ ಇದಿ ನೋಡು ನಿನ್ ತಂಗಿ ಅಷ್ಟು ಬುದ್ಧಿ ಇಲ್ವಲ್ಲ 10 ವರ್ಷ ವಾರಂಟಿ ಕೊಟ್ಟವ್ರೆ 1 ವರ್ಷ ಕಟ್ಟೆ ಪಾತ್ರೆ ಬೆಳಿಕೊಂಡು ಬಟ್ಟೆ ಕೊಡದ ಬಿಡು ಪುನಃ ಇನ್ನೊಂದು ವಾಷಿಂಗ್ ಮಿಷಿನ್ ಕೊಡ್ತಾರೆ ಏನ್ ಕಮ್ಮಿಯಾ ಗಂಗೆ ಯಾವಾಗ ಇಷ್ಟು ಬುದ್ಧಿವಂತಿದೆ ಗಂಗೆ ನೀನು ಓ ಗಂಗೆ ನೀನು ಇಷ್ಟು ಬುದ್ಧಿವಂತಿ ಆಗಿದಿ ನೋಡ್ಕೊ ಇದೇ ಬುದ್ಧಿ ಉಪಯೋಗಿಸು ಇನ್ನೊಂದು 3 ತಿಂಗಳೊಳಗೆ ನನ್ನ ಸೌತಿ ಕಟ್ಟೋಳಲ್ಲ ಮನೆ ಅಂತೇಳಿ 3 ಮನೆ ಕಟ್ಬಿಡ್ತೀಯ ನೀನು ಎಷ್ಟು ಬುದ್ಧಿ ಕಲ್ತವಳೆ ನನ್ನ ತಂಗಿ ಇವಳು ಯಾಕ ನಾನು ಅಕ್ಕ ಇದ್ದೆ ನನಗೆ ಬರ್ತದೆ ಯಾಕ ಏನೇನಾರು ಹೇಳೋದಂತ ಅಂದ್ರೆ ನೀನು ಅಕ್ಕಲ್ವಾ ನಾನೇನು ಹೇಳಂಗಿಲ್ವೇನೋ ಅಂದ್ಬಿಟ್ಟು ನಾನು ಹೇಳಕ್ಕಿಲ್ಲ ಕಣೆ ನೀನಿನ ಮುಂದೆ ಹೇಳಲೇಬೇಕು ಸಬಾಸ್ ಗಂಗೆ ಸಬಾಸ್ ನೋಡಿದ್ದವ್ರಿ ನನ್ನ ಕಿರಿ ಸೊಸನುವೆ ಭಾರಿ ಬುದ್ಧಿ ಕಲ್ತ್ಕೊಬಿಟ್ಟಾಳೆ ಬಿಡು ಭಾರಿ ತಿಳುವಳಿಕಸ್ತೆ ಏನೇ ಆದ್ರೂ ಉಂಕನವ ನೀನು ಹೇಳಿದೆ ಒಳ್ಳೇದು 10 ವರ್ಷ ಗ್ಯಾರಂಟಿ ಕೊಟ್ಟವ್ರೆ 1 ವರ್ಷ ಬೆಳಲಿ ಬಿಡು ಅಷ್ಟೇ ತಗೊಂಡು ವಾಪಸ್ ಬಿಡೋದು ಪುನಃ ಇನ್ನೊಂದು ವರ್ಷ ಗಂಟೆ ಹಂಗೆ ಬೆಳಗಿಸ್ಕೊಳ್ಳೋದು ಪುನಃ ತಗೊಂಡು ವಾಪಸ್ ಬಿಡೋದು 10 ವರ್ಷ ಗಂಟೆ ತಗೊಬನ್ನಿ ಎಲ್ಲ ನಮ್ದು ಎಂದವರಲ್ಲ ಇನ್ನೇನು ಚೀಟಿ ಬಿಗಿಗೆ ಎತ್ಬಿಡಿಗೆ ಚೀಟಿಯ ನಾವೇನು ಯಾರು ಕಮ್ಮಿ ಇಲ್ಲ ಕಣಮ್ಮ ನಮಗೂ ಗೊತ್ತು ನಾವೇನು ಯಾರಿಗೂ ಕಮ್ಮಿ ಆಗಿದ್ದಾವ ನಮಗೂ ಅಪ್ಪಿ ಅದು ಮುಂಡೆದು ಪಾತ್ರೆಗಳೇನು ಬೆಳಿಕ ಬರ್ತದೆ ನಾವು ಏನಾದ್ರು ಮಾಡ್ಸೋರ್ ಕೈಲೇ ಕೆಲಸ ಮಾಡಿಸ್ಕೊಳ್ಳೋದು ನಾವು ತಟ್ಪಟ್ನೆ ಸೋಬನ್ ಪುಡಿ ಕೂದ್ಬಿಟ್ಟು ಹಾಕಿ ಪಾತ್ರೆಗಳನ್ನ ಸೋಡ್ಗಿದ್ದೆ ನಾನು ಸೋಬನ್ ಪುಡಿ ಚಂದಿಲ್ಲ ಕಣಮ್ಮ ಏನವ ಸಬಿನ ಪುಡಿ ಅದೆಲ್ಲ ಹಾಕ್ಬಿಡಿ ಹಾಕ್ಬಿಟ್ಟು ಬೇಕಾದ್ರೆ ಒಂದಷ್ಟು ಚಗ್ರೆನೂ ಹಾಕ್ಬಿಟ್ಟು ಚೆನ್ನಾಗೆ ಡ್ರೈಗೆ ಹಾಕ್ಬಿಡಿ ಡ್ರೈಗೆ ಚೆನ್ನಾಗಿ ನೀರನ್ನ ಸೋಸ್ ಮಾಡಿಬಿಡ್ಲಿ ಪಾತ್ರೆಗಳು ಪಣ ಅನ್ಬೇಕು ಅಯ್ಯೋ ನಮ್ಮ ಊರವರೆಲ್ಲ ಹುಸಿ ದಡ್ರ ಭಾರಿ ದಡ್ರು ಒಬ್ಬರೇ ಪಾತ್ರೆ ಬೆಳಿಕೊಂಡಿಲ್ಲ ವಾಷಿಂಗ್ ಮಿಷಿನ್ ಬರೀ ಎಲ್ಲರೂ ಬಟ್ಟೆ ಹೋಗ್ಕೊಂಡಿರೋದ್ಯಾ ನಾವು ಬೆಳಿತೀವಿ ನಾವೇನು ನಮ್ಮ ಕೈಲಿ ಬಂದರೆ ನಾವು ಎಲ್ಲರೂ ಕೆಲಸ ಮಾಡ್ಸೋದೇ ಕೆಲಸ ನಮ್ಮ ಸಾಸಿಯರು ಹತ್ತಿಯೋದು ಸರಿ ಎತ್ತ ಹಾಕ್ಬಿಡು ನೋಡದ ಹೆಂಗೆ ಬೆಳಗೋದು ತುಂಗಿರಾಕ ನೀನು ಯಾಕೆ ತನಗೆ ಕೆಡ್ಸ್ಕೊಂಡು ಬೆಳಿಗ್ಗೆ ಬೆಳಗ್ತದೆ ಕನಕದು ಹೊಸಿ ಚೆನ್ನಾಗಿ ಬೆಳಗ್ತಿಲ್ಲ ಅಕ್ಕ ಬಟ್ಟೆನೆಯ ಸುತ್ತಿ ಮುಡುತ್ತದೆ ಈ ಪಾತ್ರೆ ಬೆಳಗೋಲ್ದ ಯಾಕ ಏನೋ ಹೇಳ್ಬೇಕು ಅದೇನು ಹೇಳ್ದಂಗೆ ಅದೇ ತಕೊಂಡು ಹಾಕಬಿಟ್ರೆ ಇನ್ನೂ ಚೆನ್ನಾಗಿರೋದಲ್ವಾ ಉಳ್ಕೊಂಡ್ರವ ಅವ ಇನ್ನೊಂದ್ಸತಿ ನಾನು ವಾಷಿಂಗ್ ಮಿಷಿನ್ ಇದನ್ನ ವಾಪಸ್ ಕೊಡಕ್ಕೆ ಹೋಗ್ತೀನಿಲ್ಲ ಅವು ಹೋದ್ರೆ ಅಪ್ಪ ಬಟ್ಟೆ ಗಿಟ್ಟೆಗಳು ನಮ್ಮ ಕೈಲಿ ಹಾಕಕ್ಕೆ ಸತ್ತಿಲ್ಲ ಅದೇ ತಗೊಂಡಂಗೆ ಹಾಕಂತ ಮಿಷಿನ್ ಕೊಟ್ಬಿಡ್ರಪ್ಪ ಅಂತ ಕೇಳೇ ಬಿಡ್ತಿಲ್ಲ ನಾನು ಬೇಕಾದ್ರೆ ಇನ್ನೊಂದು 2 ಸಾವಿರ ಜಾಸ್ತಿ ಆದರೂ ಪರವಾಗಿಲ್ಲ ಏನೋ ಹೆಂಗ ಮುಚ್ಚಿಟ್ಬಿಟ್ಟು ದುಡ್ಡು ನ್ಯಾರ ಮಾಡ್ಬಿಡ್ತೀನಿ ಅಲ್ವಾ ನೀವು ಕೂತ್ಕೊಳ್ಳಿ ನಾನೇ ಹಾಕ್ತೀನಿ ಕೂತ್ಕೊಳ್ಳಿ ನೀವು ಇನ್ನೊಂದು 2 ಸಾವಿರ ರೂಪಾಯಿ ಹಾಕ್ತಾರಲ್ಲ ಇನ್ನೊಂದು ಸತಿ கொஞ்சம் ಫ್ರಿಜ್ ತಗೊಳ್ರವ ತಗೊಳ್ಳಿ ಹೆಚ್ಚುಕಟ್ಟಾಗಿ ಮನೆಗೆ ಬದುಕು ತಗೊಂಡಿಕಳಿ ಆಮೇಲೆ ಮೇಲೆ ಕೊಂಡ್ಬಿಟ್ಬಿಡ್ತಾ ನೋಡಕ್ಕೆ ತಗೊಳ್ಳಿ ಅದೇ ಬಿಸ್ತರಿ ಒಣಗ್ತದೆ ಕವ ಎಲ್ಲ ಬರೀ ಬಟ್ಟೆನ ಮಕ್ಕತ್ತಾರೆ ಪಾತ್ರೆ ಬೆಳಗೋದು ಜನಗಳು ನೋಡ್ಕೊಂಡು ಕಲ್ತ್ಕೊಳ್ಳಿ ಆಗ ಇವರೇ ಗಂಗೆ ಗೌರಿಗೆ ಬಗ್ದ್ರು ಬೆಳಗು ಕಂಡ್ರು ಅಂತ ಹೆಸರು ವಸ್ಕೆ ಐಕಿಲ್ಲ ಮನೆಯೊಳಗೆ ಮಾಡಿ ಕಂಡಿದ್ದಾರೆ ಅವರು ಈಚೆ ತಂದು ಹಾಕಬೇಕು ಅದಕ್ಕೆ ನಾನು ಇಲ್ಲೇ ಮಡಗಿಸಿರೋದು ಆ ಗೋಪಾಲ ಗೋವಿಂದ ಬುದ್ಧಿದ ಅವ್ರಿಗೆ ಹೇಳ್ತವೆ ಬೀಗ್ರಿ ಮಂಗಳಾರತಿಗೆ ಮಡಗಿದ್ದೀರ ಅದನ್ನ ತಗೊಂಡು ಒಳಗೆ ಮಡಿಕಳಿ ಅಂತ ನಾನು ಕೇಳ್ಬಿಟ್ಟನ ಅವ್ರು ಮತ್ತೆ ನಾನೇ ಕೇಳ್ಬಿಡ್ಲಿ ನಾನು ಹೇಳ್ದಂಗೆ ಮಾಡೋದು ಗೊತ್ತಾಗಲ್ಲ ಬೇಡವಾ ನಮ್ಮಲ್ಲಿ ವಾಷಿಂಗ್ ಮಿಷಿನ್ ಅದೇ ಅಂತ ಅಮ್ಮ ಸುಮ್ಮನಿರಮ್ಮ ನೀನು ಅದಕ್ಕಮ್ಮ ನಮ್ಮ ವಿದ್ಯೆನ ಅವ್ರು ಕಲ್ಸ್ಕೊಡೋದು ಬೇಡ ನಾವೇ ಪಾತ್ರೆ ಬೆಳಿಕಬೇಕು ಬಟ್ಟೆ ಹೋಗಿದ್ರೆ ಮಾತಾಡ್ತಾ ಗೊತ್ತಾಗಬೇಕು ಮಿಷಿನು ಎಲ್ಲರೂ ನಾವು ಕಲ್ಸ್ಕೊಟ್ಟ ಮೇಲೆ ಅವ್ರು ಮಾಡ್ಕೊಬಿಟ್ರೆ ನಮ್ಗೆ ಕೊಟ್ಟೆವ್ರಿ ಅಲ್ವಾ ಬೇಡ ಕಣನಕ ಆಮೇಲೆ ಅವಳು ಕಲ್ತ್ಕೊಬಿಡ್ತಾಳೆ ಕಣಕ ಬೇಡ ಕಣಕ ನಮ್ಮ ವಿದ್ಯೆನ ಯಾರೋ ಕಲಿಸೋದು ಬೇಡ ಕಣಕ ಅಕ್ಕ ಬೇಡ ಯಾಕೆ ಕಲಿಸ್ಬೇಕು ಬಾ ನಮ್ಮ ತಾವು ಇಡ್ಡೆ ಮಾಡ್ಕೊಂಡು ಬೆಳಿಕೊಬಿಡ್ಲಿ ಅವರು ನಾವಾಗ ಬಕ್ರಗಳಾಗ್ಬಿಡ್ತೀವಿ ಬೇಡ ಕಣಕ ಬೇಡ ನೀನು ಏನಾರೇನು ಅವ್ರಿಗೆ ಯಾರಿಗೂ ಗೊತ್ತಾಗೋದು ಬೇಡ ಹಂಗಂದಿರ ಈಗೇನು ನಿಮ್ಮ ಗಂದಿರಿಲ್ಲ ಎತ್ತು ಮಾಡೋಕ್ಕೆ ಇರವ ಹಾಕ್ಬಿಡಿ ಬೆಳಿಕಳ್ಳಿ ಪಾತ್ರೆಯ ಆಮೇಲೆ ನಾಳೆಯಿಂದ ಮಾಡೋಕೈತದೆ ಆಮೇಲೆ ಹಂಗೂ ಹಸಿ ಮಾಡ್ಕೈತೆ ತೆಗಿಬೇಕು ಅಂತಿದ್ವಲ್ಲ ಅಕ್ಕ ಮೇಲೆ ಇರೋ ಪಾತ್ರೆಗಳನ್ನು ತೆಗೆದು ಬಿಡ್ತೀನಿ ಈಚೆಗೆ ಅವನು ಬೆಳಗ್ಗೆ ಮಡಿಬಿಡೋದ ಅಲ್ವಾ ಸದ್ಯ ಕಣಪ್ಪ ಮಾಡ್ಕೆ ತೆಗಿವಾಗ ಬೆಳಿಗ್ಗೆ ನಂಗೆ ಸಾಕಾಗೋಯ್ತಿತ್ತು ಅಯ್ಯಪ್ಪ ಹೆಂಗೋ ಈ ಮಿಷಿನ್ ಬಂದಮೇಲೆ ನಮಗಂತೂ ಫುಲ್ ಆರಾಮು ಕೆಲಸ ಇಲ್ಲ ಹಾರಾಕದೆ ಒಂಥರ ಕಷ್ಟ ಆಗ ಒಗಿತಿದ್ದ ಇದು ಹಾರಾಕದೆ ದೊಡ್ಡ ಕಷ್ಟ ಆಗ್ಬಿಟ್ಟದೆ ಬಿಡಿದ್ರವಾ ಎದ್ರಕಬೇಡಿ ಇನ್ನು ಸುಲಭವಾದ್ರೆ ಸಾಮಾನುಗಳನ್ನ ತಂದುಕೊಟ್ಟನು ಎಲ್ಲನೂ ಸುಮ್ಮನಿರಿ ಅಕ್ಕ ಹಂಗಾರೆ ನಮ್ಮ ಮನೇಲಿ ಯಾರು ಹೋದ್ರು ಕಿತಿ ಮಾಡೋಕ್ಕೇನು ಬೆಳಗ್ಗೆ ಯೋಚನೆ ಮಾಡಂಗಿಲ್ಲ ವಾಷಿಂಗ್ ಮಿಷಿನ್ ಬೆಳಿಕಬೋದು ತುವನ್ರವ ಅದಕ್ಕೆ ಹಂಗಂದಿರಿ ಯಾಕಂಗಂದಿರಿ ಬಿಡ್ತವನಿ ತಿತಿ ಅದೆಲ್ಲ ಬೇಡಕತ್ತೆ ಚೆನ್ನಾಗಿ ಮಾತಾಡ್ತಿದ್ರಿ ಅಮ್ಮನಿಗೆ ಎದ್ರಕಿನೇ ಆಗ್ಬಿಡ್ತು ತಿಥಿ ಅಂದ್ರೆ ಎಲ್ಲ ನಮ್ಮ ಮುನ್ನೆ ತಿಥಿ ಮಾಡ್ತಾರ ನಂಗೆ ಆಗ್ಬಿಡ್ತು ಅಂದಿದ್ದು ಅಷ್ಟೇ ನಮ್ಮ ಬೇಜಾರು ಮಾಡ್ಕೋಬೇಡ ನೀನು ಯಾಕಮ್ಮಂಗೆ ಅನ್ಕಂಡು ನನ್ನ ಸಾಸಿರು ಬುದ್ಧಿ ನನಗೆ ಗೊತ್ತಿಲ್ಲ ನನ್ನ ಸಾಸಿರು ಚಿನ್ನ ಏನು ಗಂಗೆ ಗೌರಿ ಅಂದರೆ 2 ಮುತ್ಕೊಳ್ಳಿದ್ದಂಗೆ ಈ ಒಂದೊಂದು ಮಾತು ಒಂದೊಂದು ಮುತ್ಕೊಳ್ಳು ಇಲ್ಲಕ ಬಿಡ್ರವ ನೀವು ಏನೇ ಅಂದ್ರೂ ನಾನು ಬೇಜಾರು ಮಾಡ್ಕೊಳಕ್ಕಿಲ್ಲಕತ್ತೆ ಅದೇನೋ ಕಾಣೆ ನಿಮ್ಮ ಮೇಲೆ ಕಂಡ್ರೆ ಭಾರಿ ಪ್ರೀತಿ ನನಗೆ ಕಂಡ್ರವ ಆ ಮುಂಡೆ ಮಾರ ನೀರು ಬಿಡಕ್ಕಾಗಿಲ್ಲ ನನಗೆ ಮುತ್ಕಿ ಉಬ್ಬಿಸಿ ಏನಾರು ಮಾಡ್ಕೋಬೇಕು ಬಿಡಿ
ನಾವೇ ತೊಳ್ಕೊತೀವಿ. ಬೇಡ 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 ಹೋಗ್ರಪ್ಪ, ಮನೆ ಒಳಗೆ ಮನೆ ಕಡೆ ಅಯ್ಯೋ ಮನೆ ಒಳಗೆ ಸೆಕೆ ಬೇಡ, ಜಿಗ್ನ ಕುತ್ಕೊಳ್ಳಿ. ನಾನು ಎತ್ತಿದ್ದು ವಾಷಿಂಗ್ ಮಿಷಿನ್ ಹಾಕ್ತೀನಿ, ಸ್ವಿಚ್ ಹಾಕ್ತೀನಿ, ಅಚ್ಚುಕಟ್ಟಾಗಿ ತೊಳೆದಿಡ್ದು ಅಚ್ಚುಕಟ್ಟಾಗಿ ನೀರು ದೋಸೆ ಮಡಗಿರ್ತದೆ, ಎತ್ಕೊಳಕಾಯ್ತದೆ ಅಲ್ವಾ? ಹೋಗಿ ಹೋಗ್ರವ. ಏನು ತಿಂದ್ರೆ ಏನು ತಿನ್ನವು? ಒಂದು ಹಣ್ಣಿಲ್ಲ ಹಂಪ್ಲಿಲ್ಲ ಯಾರ ಕೈಲ ಅದು ಗೋವಿಂದ ಗೋಪಾಲ ಬರಲಿ ಹಣ್ಣು ತೋರಿಸ್ಕೊಟ್ಟನಂತೆ, ನಾನೇ ಕೊಡ್ತೀನಿ. ಅದೇ ಕಣಪ್ಪ ಒಂದು ಸಿದ್ದರಾಮಯ್ಯ ದುಡ್ಡು ಬಂದಿದೆ, ಅದರಲ್ಲಿ ತಿನ್ಕಳಿರತ್ತೆ ಒಂದು ಎಷ್ಟು ಸಲಕ್ಕೆ ಮಡಿಕಮ್ಮ ದುಡ್ಡು ಕಟ್ಟೋಕೆ ಬೇಕು. ಇನ್ನೂ ದುಡ್ಡು ಗಿಡ್ಡು ಫ್ರಿಜ್ ಗಿಜ್ ತಗೊಂಡ್ರು ಬೇಡವಾ? ಯಾಕವು ಯೋಚನೆ ಮಾಡಿರಿ, ತಿನ್ನಕೊಂಡು ಉಂಡ್ಕೊಂಡು ಚೆನ್ನಾಗಿರೋದು ಕಲೀರಿ. ಅಯ್ಯೋ ನನ್ನ ತಾಯಂದಿರೆ, ನನ್ನ ಮಕ್ಕಳೇ ಎಲ್ಲಿ ಉಟ್ಬಿಟ್ರವ ನೀವು? ಪುಣ್ಯ ಅಂತ ಒಂದು ತಿಂತೀರಿ, ಪುಣ್ಯ ತಿಂತೀರಿ ಮಕ್ಕಳೇ. ಏನು ಆಸೆಯ ನಮ್ಮ ಅಮ್ಮ ನಮ್ಮ ಕಂಡ್ರೆ ರವೆ ನಾನು ಮುತ್ಕಿ ಅದಕ್ಕೆ ನೋಡ್ಕೊಳ್ಳೋದು ನೀವೇ ತಾನೇ. ನೋಡ್ಕೊತೀವಿ ಚಂದಾಗಿ. ಸಬಿನ ಪುಡಿ ತಗೊಂಡು ಬರೋದು, ಸಬಿನ ಪುಡಿ ಇಲ್ಲ ತಾಳ್ರ ಮತ್ತೆ ಅಂಗಡಿಗೆ ಹೋಗ್ತೀನಿ. ಯಾಕ ಯಾಕ ಕಣೆ ಮುತ್ಕಿ ನಮ್ಮ ಮತ್ತೆ ಕೇಳಕ್ಕೆ ಅವಳೆ ಹೆಂಗಾರ ಮಾಡಿ ಒಂದು ಗೋಡೆ ಟಿ ವಿ ಅಕ್ಕ ಒಂದು ಫ್ರಿಜ್ಜು ತರಿಸ್ಕೊಬಿಡ್ಬೇಕಲ್ಲ ಯಾಕ ಕಣಕ. ಅಯ್ಯೋ ನಾನು ಹಂಗೆ ಅನ್ಕೊಂಡಿದ್ದೆ, ಸುಮ್ಮನೆ ತೆಗೆಸ್ಕೊಳ್ಳೋದ ಒಂದು ಫ್ರಿಜ್ಜು ಒಂದು ವಾಷಿಂಗ್ ಮಿಷಿನ್ ತೆಗೆಸ್ಕೊಬಿಟ್ರೆ ಒಂದು ವಾರಕ್ಕೆ ಒಂದ್ಸಲ ಸಾರು ಮಾಡ್ಕೊಂಡ್ರು ಆಯಿತು, ಒಂದಷ್ಟು ಅಕ್ಕಿ ಹಾಕಿ ಮಾಡಿಬಿಟ್ರು ಆಯಿತು ಅಲ್ವಾ? ಸುಮ್ಮನೆ ಹಾಗೆ ಮಾಡ್ಕೊಳ್ಳೋದ. ಏನೇ ಹೇಳಿದ್ರು ನಿನ್ನ ತಲೆ ಅಂದ್ರೆ ತಲೆ ಕಣೆ. ನೋಡು ನಂಗೆ ಗೊತ್ತಿಲ್ಲ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೊಂಡು ನೋಡಿದೆ, ಪಾತ್ರೆ ಬೆಳಗೋದು ಗೊತ್ತಿಲ್ಲ. ಆಮೇಲೆ ಯಾರೂ ಒಂದ್ಸಲ ಟ್ರೈ ಮಾಡೇ ಬೇಕಿಲ್ಲ, ವಾಷಿಂಗ್ ಮಿಷಿನ್ ಪಾತ್ರೆ ಹಾಕಿಲ್ಲ. ನಾವು ಹಾಕ್ತೀವಿ ಕೆಟ್ಟೋದ್ರೂ ಚಿಂತೆ ಮಾಡೋಂಗಿಲ್ಲ, 10 ವರ್ಷ ಗ್ಯಾರಂಟಿ ವಾಷಿಂಗ್ ಮಿಷಿನ್ ಕೊಡ್ತಾನೆ. ನಮ್ಮ ಮಕ್ಕಳ ಮೇಲೆ ಹೋಗ್ಬೇಕಿತ್ತ ಅಲ್ಲಿ ಹೇಳೋದು ಈ ಕಂಪ್ನಿ ಬೇಡ ಕಣೆ, ನಮಗೆ ಬೇರೆ ಕಂಪ್ನಿ ಕೊಡೋದು ವಾಸನೆ ತಗೊಬರೋದು ಏನಂದಿ ಅಕ್ಕ? ಸರಿ ಕನಕ ನೀನು ಹೇಳೋದು 100% ಸತ್ಯ ಕನಕ. ಅಕ್ಕ ಪಾತ್ರೆ ಬೆಳಗ್ಗೆ ಕೆಲಸ ತಪ್ಪದು, ಇನ್ನು ಕಮ್ಮಿ ಮಾಡ್ಕೊ ಬರ್ಬೇಕನಕ. ಜೀವನದಲ್ಲಿ ನಾವು ಚೇಂಜ್ ಆಗಬೇಕು, ಚೇಂಜು ಹಂಗೆ ಇರಬೇಡ್ದು ಅಲ್ವಾ? ದೊಡ್ಡ ಥರ ಹಾಡಬೇಡ್ದು ಕಣೆ. ಏ ನಿಜವಾಗ್ಲೂ ಹೇಳೋಣ, ನೀನು ಬಾಯಿ ಬುದ್ಧಿವಂತ ಐತಿದಿ ಬುದ್ಧ ಏನೋ ಹಾಕೊಂಡು ಮರಿ ಉಳಿಸ್ತಾ ಇದೆಯಲ್ಲ, ಉಳಿಸ್ತಿ ಹಾಕೊಂಡ್ಬಿಡು ನೀನು. ಓಣಕ ಬರೀ ಇಷ್ಟಕ್ಕೆ ನಿಂಗೆ ಹೋಗ್ತಿದ್ಯಲ್ನೇ ಸುಮ್ಮನೆ ಮೊದಲು ಪಾತ್ರೆ ಬೆಳಿಕೊಂಡು ತಗೊಂಡ್ಬಿಡಿ ಕಳೆದ ಕೊಡೋದಾಗ್ಬಿಟ್ಟಿದ್ವಿ ಚೆನ್ನಾಗಿರೋದು. ಅದು ಯಾಕಂದ್ರೆ ಅದಕ್ಕೆ ತಂದು ಕೊಡೋದಾಗ್ಬಿಟ್ಟಿದ್ರೆ ಸಕ್ಕತ್ತಾಗಿರೋದು. ಹಂಗೆ ಚಿಕ್ಕದಿರುವಂತೆ ಸಬ್ಬಿನ ಪುಡಿ ದೊಡ್ಡದಂತೆ ತರೋಣ ಮತ್ತೆ ಆಗಬಾ ನಮ್ಮ ಸಬ್ಬಿನ ಪುಡಿ ಯಾಕನವ ಚಿಕ್ಕದು ಬೇಕಾ ದೊಡ್ಡದು ಬೇಕು ಅನ್ನ ದೊಡ್ಡದು ಬೇಕು ಅಂತಲೇ ಹುಡುಗರು ಸಿಕ್ಕಲಿಲ್ಲ, ಅದಕ್ಕೆ ನಾನು ಗಳುಬ ಅಂದ. ಹಂಗೆ ಬಂದೆ ಹೋಗಿ ನೀವು ಮನೇಲಿ ತಂಪಿ ತಗೊಳ್ಳಿ ಹೋಗಿ ಮಜ್ಜಿಗೆ ಮಾಡಿದೀನಿ ಕುಡಿದಿ ಹೋಗಿ ನಾನು ಬೆಳಿಗ್ಗೆ ತೊಳ್ಕ ತಗೊಂಡ್ಬರ್ತೀನಿ, ಸೋಪ ಪುಡಿನೇ ಹಾಕ್ಬಿಡ್ತೀನಿ. ಮತ್ತಾಗಿ ನೀನು ಮಾಡಿ ಮುಂದುವರಿಯುವುದು. ನೋಡ್ರಪ್ಪ ನೋಡಿದ್ರ ಗಂಗೆ ಗೌರಿದೇನೆ ಸುಲ್ ಬರ್ಕೊಬಿಟ್ಟಿದ್ದೀರ ನೀವು. ಗಂಗೆ ಗೌರಿ ಮನ್ಸು ಮಾಡ್ಬಿಟ್ರೆ ವಾಸನೆ ಮಿಸಿನ ಬಟ್ಟೆ ನೋಗಿತೀವಿ ಪಾತ್ರೆ ನುಗ್ಗಿತೀವಿ ಹಂಗನ್ಬಿಟ್ಟು ಆ ಪ್ಯಾದ ಮುಂಡಿಗೆ ಹೇಳ್ಬಿಟ್ಟಿರಿ. ನಮ್ಮ ವಿದ್ಯೆನ ಯಾರು ಕಲ್ಸಕ್ಕೆ ಹೋಗ್ಬೇಡಿ, ನಮ್ಮಲ್ಲೇ ಇರಲಿ. ಏನಂದಿರಿ? ನಾವು ಉಜ್ಜು ಮಾಡಿರ್ತೀವಿ, ನೆಕ್ಸ್ಟ್ ವಿಡಿಯೋ ನೋಡ್ಕೊಳ್ಳಿ ಪಾತ್ರೆ ಹೆಂಗೆ ಪಣ ಅಂತ ಅನ್ಸಿರ್ತೀವಿ ಅಂತ. ನೋಡ್ತಿರ ತಾನೆ ಇದನ್ನ ತಂಗಿ ಹೇಳ್ಕೊಟ್ಟೆ ಕಣ್ರಪ್ಪ. ನಾನೇ ಇದ್ದೆ ಕೊಟ್ಟಿದ್ದೆ ಅಕ್ಕನಿಗೆ, ನಾನೇ ಇದ್ದೆ ಕೊಟ್ಟಿದ್ದೆ ಕಣ್ರಪ್ಪ. ಆಮೇಲೆ ಹಂಗೆ ಹಿಂಗೆ ಹೇಳ್ಬಿಟ್ಟು ಪೆದ್ದಿಗೆ ಹೇಳ್ಬಿಟ್ಟಿರಿ. ಹೇಳ್ಬೇಡಿ ಉಜ್ಜಿ ಸಾಯಿ ಅವಳು. ನಾವು ವಾಷಿಂಗ್ ಮಿಷಿನಲ್ಲಿ ಬೆಳಿಕೊಂಡು ಬಟ್ಟೆ ಹಾಕೋತೀವಿ ಅಲ್ವಾ? ಸರಿಗೆ ಅನುಕೂಲ ಆಗಬೇಕು ಅಲ್ವೇಂದ್ರಪ್ಪ? ಅನುಕೂಲ ಮಾಡೀನಿ ಏನಂತೀರಿ? ಹಂಗೆಪ್ಪ ಈ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಹಳ್ಳಿ ಲೈಫ್ಟೂಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ ಕಣ್ರಪ್ಪ, ಒಂದ್ಸಲ ಧನ್ಯವಾದಗಳು.